ಇದೇ ರಿಯಲ್ ಸಿಂಗಾಪುರಿಂದ ತಂದಿರೋ ಒಂದು ಪಾಸ್ತಾ ಮಾಡೋಣ ಗೈಸ್. ಪಾಸ್ತಾ ರೆಡಿ ಆಗಿದೆ, ಬನ್ನಿ ಗೈಸ್ ಟೇಸ್ಟ್ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವಾಗ ಟೈಮು 5:08 ಆಗ್ತಾಯಿದೆ. ಆ್ಯಂಡ್ ಇವತ್ತು ನಮ್ಮ ಸ್ಕೂಲ್ ಫಸ್ಟ್ ಡೇ ಇತ್ತು. ಸ್ಕೂಲ್ಗೆ ಅಷ್ಟೊಂದು ಜನ ಬಂದಿರಲಿಲ್ಲ, ಬರೀ 4 ಜನ. ಇವಾಗ ನಾವು 10th ಅಲ್ವ ಗೈಸ್, ಅದಕ್ಕೆ ಬೇಗ ಶುರು ಮಾಡಿದ್ದಾರೆ. ಚಿಕ್ಕವ್ರಿಗೆಲ್ಲ ಇನ್ನೂ ರಜಾ ಇದೆ ಗೈಸ್. ಆ್ಯಂಡ್ ಬನ್ನಿ ಗೈಸ್ ವ್ಲಾಗ್ನ ಶುರು ಮಾಡೋಣ. ಗೈಸ್ ಇವಾಗ ನಮ್ಮ ಸ್ಕೂಲ್ ಬರೀ 12:30ಗೆ ಮುಗಿದೋಯ್ತು, ಆಫ್ ಡೇ. ಆ್ಯಂಡ್ ಆವಾಗಲೇ ಬಂದೆ, ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ ಗೈಸ್. ನಂದು 9th ಸ್ಟ್ಯಾಂಡರ್ಡ್ ಬುಕ್ಸ್ ತೋರಿಸ್ತೀನಿ ಬನ್ನಿ, ಎಷ್ಟೊಂದಿದೆ ಇಲ್ಲಿ ನೋಡಿ ಗೈಸ್. 9th ಸ್ಟ್ಯಾಂಡರ್ಡ್ ಬುಕ್ಸು ಇಷ್ಟೊಂದಿದೆ ಗೈಸ್. ನಾನು ಈ ಥರ ಏನಕ್ಕೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಗೈಸ್, ಸ್ಪೇಸ್ ತುಂಬ ಕಮ್ಮಿ. ನೋಡ್ಬೋದು ಟೇಬಲ್ ಮೇಲೆ ಗೈಸ್. ಇಲ್ಲಿ ಬಟ್ಟೆನೂ ಇದೆ, ಇದನ್ನು ತೆಗಿತೀನಿ ನೋಡಿ ಗೈಸ್. ಇದೇನಾದರೂ ಇಲ್ಲಿದ್ದರೆ ನೋಡಿ ಸ್ಪೇಸ್ ತುಂಬ ಕಮ್ಮಿ ಆಗುತ್ತೆ, ಅದಕ್ಕೇ ಇದನ್ನು ತೆಗಿತೀನಿ ಆ್ಯಂಡ್ ಇದನ್ನು ತೆಗಿತೀನಿ. ಆ್ಯಂಡ್ ಗೈಸ್ ಇಲ್ಲಿ ಡೆಕೋರೇಷನ್ ಮಾಡ್ತೀನಿ, ಅಂದರೆ ಪ್ಲಾಸ್ಟಿಕ್ ಪಾಟು, ಫ್ಲವರ್ ಆ ಥರ ಇಲ್ಲಿ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಹಾಕ್ತೀನಿ. ಆ್ಯಂಡ್ ಆಗಲೇ ನಾನು ಡೆಕೋರೇಷನ್ ಮಾಡಿದ್ದೀನಿ ಸ್ವಲ್ಪ, ನೋಡ್ಬೋದು ಗೈಸ್. ಇಲ್ಲಿ ನೋಡಿ, ಇದೇ ರಿಯಲ್ ಸಿಂಗಾಪುರಿಂದ ತಂದಿರೋ ಒಂದು ಕೀ ಬನ್ಸ್ ಥರ ಅನ್ಬೋದು ನೀವು. ಆ್ಯಂಡ್ ಇಲ್ಲಿ ನಾನೇ ಒಂಥರ ಪ್ಲೇ ಬಟನ್ ಥರ ಮಾಡಿದ್ದೀನಿ, ಅಲ್ಲಿ ಪೋರ್ಟ್ರೇಟ್ ಆ ಥರ ಮಾಡಿದ್ದೀನಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಲ್ಯಾಂಬರ್ಗಿಣಿ ಇದೆ. ಇಲ್ಲಿ ಗೈಸ್ ಇಲ್ಲಿ ನೋಡಿ ಪೆನ್ನು ನೋಡಿ, ಹಳೆ ಕಾಲದ ಥರ ಇದೆ, ಆದರೆ ಇಷ್ಟು ನಿಬ್ಬು ಇದಕ್ಕೆ ಆಗುತ್ತೆ ಗೈಸ್. ಅದಕ್ಕೆ ಒಂಥರ ಶೋ ಪೀಸಾಗಿ ಇಕ್ಕಿದ್ದೀನಿ ಗೈಸ್. ಇದು ನಾನು ತಿರ್ಗಾ ಇಲ್ಲೇ ವಾಪಸ್ ಇಟ್ಬಿಡೋಣ, ಸ್ಪೇಸ್ ಇಲ್ಲ ಗೈಸ್. ಆ್ಯಂಡ್ ಗೈಸ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡ್ತೀನಿ, ಅಂದರೆ ಗೇಮಿಂಗ್ ರೂಮ್ ಥರ ಅಲ್ಲ, ಅಂದರೆ ಸುಮ್ಮನೆ ಡೆಕೋರೇಷನ್ ಥರ. ಇದೆಲ್ಲ ಪ್ಲಾಸ್ಟಿಕ್ ಪಾಟ್ ಇಕ್ಕಿ ಡೆಕೋರೇಷನ್ ಮಾಡ್ತೀನಿ ಗೈಸ್. ಇಂಡೋರ್ ಕ್ರಿಕೆಟ್ ನೋಡಿದ್ದೀರಾ ಯಾವತ್ತಾದರೂ? ನೋಡಿಲ್ಲ ಅಂದರೆ ಬನ್ನಿ ನಾನು ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿದ್ರೆ ನಿಮ್ಗೊಂದು ದಾರ ಕಾಣಿಸುತ್ತೆ ನೋಡಿ ಗೈಸ್. ನೋಡಿ ಗೈಸ್, ಇದನ್ನು ಈ ಥರ ಎಳೆದ್ರೆ ಇಲ್ಲಿ ನೋಡ್ಬೋದು ಬಾಲ್ ಬಂದಿದೆ ನೋಡಿ ಗೈಸ್. ಇದರಿಂದ ಬ್ಯಾಟಿಂದ ಹೊಡೆದ್ರೆ ಪ್ರಾಕ್ಟೀಸ್ ಆಗುತ್ತೆ. ನನ್ನ ಟೈಮ್ ಪಾಸ್ಗೆಲ್ಲ ಇದನ್ನೇ ಮಾಡೋದು. ಆ್ಯಂಡ್ ನನ್ನ ಬ್ಯಾಟ್ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಗೈಸ್ ನನ್ನ ಬ್ಯಾಟ್ ಇಲ್ಲಿದೆ, ಇಲ್ಲಿ ನೋಡ್ಬೋದು ಗೈಸ್. ಈ MRF ಅಂತ ಆಯ್ತಲ್ಲ, ಇದು ಒರಿಜಿನಲ್ ಅಲ್ಲ, ನಾನೇ ಮಾಡಿರೋದು. ಬನ್ನಿ ಗೈಸ್ ತೋರಿಸ್ತೀನಿ. ಇವೆರಡು ಬ್ಯಾಟ್ ಇದೆ ಗೈಸ್. ಇದು ನಾರ್ಮಲ್ ಬ್ಯಾಟು ಟೆನ್ನಿಸ್ಗೆ. ಆ್ಯಂಡ್ ಇಲ್ಲಿದೆಯಲ್ಲ, ಇದು ಕಾರ್ಕ್ ಬ್ಯಾಟ್ ಗೈಸ್, ರಿಯಲ್. ಅದಕ್ಕೆ ನಾನು MRF ಅಂತ ಈ ಥರ ಡ್ರಾಯಿಂಗ್ ಬಿಡಿಸಿದ್ದೀನಿ. ಆ್ಯಂಡ್ ಇಲ್ಲಿರೋದು ಕಾರ್ಕ್ ಬಾಲೆ. ಇಲ್ಲಿ ನೋಡ್ಬೋದು, ಸೌಂಡ್ ಕೇಳಿಸ್ಕೊಬೋದು ನೀವು ಗೈಸ್. ಇವಾಗ ಆಡಿದ್ರೆ ಇಲ್ಲಿ ಸೌಂಡ್ ಬರುತ್ತೆ ನೋಡ್ಬೋದು ಗೈಸ್. ಡೋರ್ಗೆ ಹೊಡಿಯುತ್ತಲ್ಲ ಗೈಸ್, ಅವಾಗ ಸೌಂಡ್ ಬರುತ್ತೆ, ಅದಕ್ಕೆ ಬಾಗಿಲು ತಗೊಂಡು ಆಡಬೇಕು. ಇವಾಗ ಬಾಲ್ನ ಮೇಲೆ ಹಾಕ್ಬಿಡೋಣ. ಇಷ್ಟೇ ಗೈಸ್, ಬೇಕಾದಾಗ ಹೇಳ್ಕೊಳ್ಳೋದು, ಬೇಡ ಅಂದರೆ ಅಲ್ಲಿಗೆ ಹಾಕೋದು ಗೈಸ್. ತುಂಬ ಹೊಟ್ಟೆ ಹಸಿದೆ, ಏನಾದ್ರು ಮಾಡೋಣ ಗೈಸ್, ಪಾಸ್ತಾ ಮಾಡೋಣ ಗೈಸ್. ಗೈಸ್ ಇವಾಗ ತರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ನಾನು ತಂದಮೇಲೆ ಸಿಗ್ತೀನಿ ಗೈಸ್. ಗೈಸ್ ಫೈನಲಿ ಪಾಸ್ತಾದೆಲ್ಲ ಸಾಮಾನು ತಂದಿದ್ದೀನಿ, ಫುಲ್ ಶಕೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್ ತಂದಿದ್ದೀನಿ. ಇದು ಪಾಸ್ತಾ ಮಸಾಲ, ಇದು ಸೋಯಾ ಸಾಸ್, ಇದು ಟೊಮೆಟೊ ಕೆಚಪ್ ಗೈಸ್. 20 ರೂಪೀಸ್ ಉಳ್ಕೊಂಡಿತ್ತಂತ ಒಂದು ಸ್ಪ್ರೈಟ್ ತೊಗೊಂಡಿದ್ದೀನಿ ಗೈಸ್. ಹೇಳ್ಬೇಕಂದ್ರೆ ನನಗೂ ಪಾಸ್ತಾ ಮಾಡೋಕ್ಕೆ ಬರೋಲ್ಲ, ಯೂಟ್ಯೂಬಲ್ಲಿ ನೋಡಿ ಮಾಡಬೇಕು. ಇವಾಗ ನೋಡ್ಬೇಕು, ಮಾಡೋಣ ಬನ್ನಿ. ಯೂಟ್ಯೂಬಲ್ಲಂತೂ ಸಿಗಲಿಲ್ಲ, ಈ ಬೇರೆ ಥರ ತೋರಿಸ್ತಾ ಇದ್ದಾರೆ. ಆದರೆ ಪಾಸ್ತಾ ಸಾಮಾನು ಇಷ್ಟ ಇರೋದು, ಸ್ವಲ್ಪನೇ ಇರೋದು, ಅದಕ್ಕೆ ನಾನು ಹೆಂಗೋ ಒಂದು ಮಾಡ್ತೀನಿ. ಬನ್ನಿ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ಪಾಸ್ತಾನ ಬಾಯ್ಲ್ ಆಗಕ್ಕೆ ಇಕ್ಕಿದ್ದೀನಿ. ಇದಕ್ಕೆ ಆಯಿಲ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಗೈಸ್. ಪಾಸ್ತಾಗೆ ಇಷ್ಟೇ ವೆಜ್ಜಸ್ ಹಾಕ್ತಾ ಇರೋದು ಗೈಸ್. ಇವಾಗೆಲ್ಲ ಕಟ್ ಮಾಡಾಗಿದೆ, ಬನ್ನಿ ಗೈಸ್ ಕುಕ್ ಮಾಡೋಣ ಗೈಸ್. ಇವಾಗ ಎಲ್ಲ ವೆಜ್ಜಸ್ ಕಟ್ ಆಗಿದೆ, ಇವಾಗ ಬನ್ನಿ ಗೈಸ್ ಕುಕ್ ಮಾಡೋಣ. ಗೈಸ್ ನಿಮಗೆ ಬೋರ್ ಮಾಡಿಸಲ್ಲ, ಬೇಗ ಬೇಗ
ಸೊ ಗೈಸ್ ಫೈನಲಿ ನಮ್ಮ ಪಾಸ್ತಾ ರೆಡಿ ಆಗಿದೆ. ಬನ್ನಿ ಗೈಸ್ ಟೇಸ್ಟ್ ಮಾಡೋಣ. ಗೈಸ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ. ಗೈಸ್ ನೀವು ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿದೆ ಗೈಸ್. ನಾನು ಅಂದ್ಕೊಂಡಿರಲಿಲ್ಲ, ನಾನೇ ಓನಾಗಿ ಮಾಡಿದೆ, ಸಕ್ಕತ್ತಾಗೈತೆ. ಸೊ ಗೈಸ್ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೈಸ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.